चंद्रमौली और दीगर कई नौजवानों ने मिलकर इन पांचों सीएमसी के नए अपॉइंट होने वाले मेंबरों को गुलपोशी करते हुए आप देख सकते हैं आपके अपने इस ट्रू न्यूज़ चैनल की तरफ से। और इन पांचों ने कर्नाटक सरकार सिद्धारामैया और डीके शिवकुमार का और कोलार के एमएलए कत्तूर मंजुनाथ का और एमएलसी नसीर साहब का, उन सब का शुक्रिया अदा किया। तो सारा तफसीलात उन्हीं की ज़ुबानी से आप सुन सकते हैं आपके अपने ट्रू न्यूज़ चैनल की तरफ से। अगर आपको तस्वीरात पसंद आए तो आपके दोस्तों अहबाब आपके मोबाइल तक ज़्यादा से ज़्यादा शेयर करें ताकि कोलार के अतराफ़ किनाफ के अखबारात तस्वीरात के ज़रिए उन तक पहुँच सके। और मैं एक बात बताता चलूँ कि आज शाम 9 बजे या 8 बजे से काबा शादी महल में एक अजीम शान उर्दू मुशायरा होने जा रहा है, वहाँ पर आकर आप उर्दू मुशायरा का लुत्फ़ हासिल करें। शुक्रिया। अस्सलाम वालेकुम, आप देख रहे हैं आपका अपना कोलार ट्रू न्यूज़ चैनल। ये जो तस्वीरात जो आप देख रहे हैं ये कोलार सीएमसी को नए अपॉइंट जो गवर्नमेंट से अपॉइंट होते हैं सीएमसी मेंबर, उनको गुलपोशी करते हुए अमायदीन शहर आप देख सकते हैं। वहाँ 5 मेंबरों को जैसे कि न्यामदी मोहल्ले के अल्ताफ़ और गगम पल्ले के रामैया और कठार पल्ले के अमर चिट्टी और एक मैडम जो आए हुए नहीं थे, उन पांचों को गुलपोशी की गई। जो म्यूनसिपलिटी के सदर के शोहर, प्रेसिडेंट के शोहर कुरली रमेश और खयूम और ನಾವು ಇದಕ್ಕಾಗಿ ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಕತ್ತೂರ್ ಮಂಜು ಅವರೇ, ನಮ್ಮ ನಾಯಕರಾದ ನಸೀರ್ ಅಹಮದ್ ಸಾಹೇಬ್ರು ಮತ್ತು ಎಮ್ಎಲ್ಸಿ ಆದ ಅನಿಲ್ ಕುಮಾರ್ ಅವರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಏನು ಇವತ್ತು ನೇಮಕ ಆಗಿದೆ ಅದಕ್ಕೆ ಈ ಟೈಮ್ನಲ್ಲಿ ನಾವು ನೌಕರ ಸದಸ್ಯರಿಗೆ ಒಂದೇ ಒಂದು ಮಾತು ಹೇಳೋದು, ಸರ್ಕಾರ ಮತ್ತು ಪಾರ್ಟಿಯಿಂದ ನಿಮಗೆ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಕೋಲಾರ ನಗರಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಆಡಳಿತ ಇದೆ. ಇಲ್ಲಿ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗಾಗಿ ಅವ್ರ ಜೊತೆಗೆ ಇಟ್ಬಿಟ್ಟು ನಮ್ಮ ಸರ್ಕಾರದ ಏನು ಕಾರ್ಯಕ್ರಮ ಇದೆ, ಇನ್ನೊಂದು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನೀವು ಶಕ್ತಿ ತುಂಬ ಒಂದು ಕೆಲಸ ಮಾಡಬೇಕು, ಜೊತೆ ಬರಬೇಕು, ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ಸರಿ ನಾವು ನಮ್ಮೆಲ್ಲರ ಪರವಾಗಿ ನೌಕರ ಆಯ್ಕೆ ಆಗಿರೋರು ಎಲ್ಲ ನಾಮಿನೇಷನ್ ಸದಸ್ಯರಿಗೆ ಇನ್ನೊಂದು ಸರಿ ಅಭಿನಂದಿಸಿ ನಾವು ನಮ್ಮ ಮಾತು ಮುಗಿಸ್ತೀವಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಸರ್ಕಾರ ಇವತ್ತು ಕೋಲಾರ ನಗರಸಭೆಯಲ್ಲಿ 5 ನಾಮನಿರ್ದೇಶನಗಳನ್ನ ಆಯ್ಕೆ ಮಾಡಿ ನೇಮಕ ಮಾಡಿದೆ. ಇದು ಯಾವ ಥರ ಅಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನಾಯಕರು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಅದೇ ರೀತಿ ಕೋಲಾರ ಜಿಲ್ಲೆಯ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬರು, ನಮ್ಮ ಶಾಸಕ ಕತ್ತೂರ್ ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ಇವರ ಮಾರ್ಗದರ್ಶನದಲ್ಲಿ ಇವತ್ತು 5 ಜನನ ನೇಮಕ ಮಾಡಿದ್ದಾರೆ. ನಾವು ಪಕ್ಷದವ್ರಿಗೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲರೂ ತುಂಬ ಇದು ಗಂಭೀರವಾಗಿ ತಗೊಳ್ಬೇಕು. ಯಾವ ಥರ ಅಂತಂದರೆ, ಪಕ್ಷ ನಿಷ್ಠೆಯಾಗಿ ಪ್ರತಿ ಚುನಾವಣೆಯಲ್ಲೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ನೀವಿರ್ತಕ್ಕಂಥ ಜಾಗಕ್ಕೆ ಅಧಿಕಾರಗಳು ಹುಡ್ಕೊಂಡ್ಬರ್ತದೆ. ಈ ಅಧಿಕಾರ ನಿಮ್ಮನ್ನು ಹುಡ್ಕೊಂಡ್ಬಂದಿರ್ತಕ್ಕಂಥದ್ದು, ನೀವು ಹುಡ್ಕೊಂಡೋಗಿರ್ತಕ್ಕಂಥ ಅಧಿಕಾರ ಅಲ್ಲ ಇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾರ್ಯಾರು ಪಕ್ಷದ ಪರವಾಗಿ ದುಡಿತಾ ಇದ್ದೀರಿ, ನಿಮ್ಮನ್ನು ನಮ್ಮ ನಾಯಕರು ಇವಾಗ ಏನು ಹೇಳ್ತಾ ಇದ್ದೀವಿ, ಈ ನಾಯಕರೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನಿಮ್ಮ ಸ್ಥಾನಮಾನಗಳು ಏನು ಕೊಡಬೇಕು ಅಂತ ಅವ್ರು ನಿರ್ಧಾರ ಮಾಡಿ ನಿಮ್ಗೆ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡಬೇಕು. ಇವತ್ತು ಇತ್ತೀಚೆಗೆ PLDB ಬ್ಯಾಂಕ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಕಾಂಗ್ರೆಸ್ ತೆಕ್ಕಿಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಂಪೂರ್ಣ ಕಾಂಗ್ರೆಸ್ ಬರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅದರ ಒಂದು ಭಾಗವೇ ಇವತ್ತು ಈ ನಮ್ಮ ನಗರಸಭಾ ಸದಸ್ಯರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ತಮ್ಮ ಮುಖಾಂತರ ನನ್ನ ನಗರಸಭಾ ಸದಸ್ಯರಿಗೆ ಶುಭಾಶಯಗಳನ್ನು ಕೊಡ್ತಾ, ನಮ್ಮ ಕೈಮಣ್ಣವರು ಹೇಳಿದಂಗೆ ಅಧ್ಯಕ್ಷನ ಉಪಾಧ್ಯಕ್ಷನ ಜೊತೆಯಲ್ಲಿ ಹಾಕ್ಕೊಂಡು ನೂತನ ನಗರ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಶಾಸಕರಾದಂಥ ನಿವೃತ್ತ ನಾಯಕರಾದಂತಹ ಕತ್ತೂರು ಮಂಜಣ್ಣನವರು ಹಾಗೂ ನಮ್ಮ ಹಿರಿಯರು ಆದಂಥ ಮಾರ್ಗದರ್ಶನದಂಥ ಶ್ರೀ ನಸೀರ್ ಅಹಮದ್ ಅವರು ಹಾಗೂ ನಮ್ಮ ಅನಿಲ್ ಅಣ್ಣವರು ಅವರ ನೇತೃತ್ವದಲ್ಲಿ ಇವತ್ತು ಈ 5 ಜನ ನಗರಸಭೆಗೆ ಆಯ್ಕೆಯಾಗಿ ಬಂದಿರೋದು, ನಾಮನಿರ್ದೇಶನ ಆಗಿರೋದು ನಮಗೆ ಸಂತೋಷದ ವಿಚಾರ. ಇವತ್ತು ಏನಂದರೆ ತಳ ಸಮುದಾಯಗಳನ್ನು ಗುರುತಿಸ್ತಕ್ಕಂಥ ಕೆಲಸ
ಇವತ್ತು ಕಾಂಗ್ರೆಸ್ಸಿಂದ ಬಿಟ್ಟರೆ ಬೇರೆ ಯಾವ ಪಕ್ಷದಲ್ಲೂ ಆಗಿಲ್ಲ ಅಂತಕ್ಕಂಥ ಮಾತು ಇವತ್ತು ಹೆಸರಿಗೆ ಹೇಳ್ತಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಆದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇರೋದು ಕಾಂಗ್ರೆಸ್ನಲ್ಲಿ, BJP ಇರೋದು ಬರೀ ಅವ್ರದ್ದು ವಿಕಾಸ ಬಿಟ್ಟರೆ ಯಾರ್ದು ವಿಕಾಸ ಇಲ್ಲ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಏನು ಇವತ್ತು ಈ 5 ಜನ ನಾಮನಿರ್ದೇಶನ ಆಯ್ಕೆ ಆಗಿ ಲಭಿಸಿದರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ಆಗ್ತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ನಮ್ಮ ಒಂದು ಸ್ನೇಹಿತರು, ಹಿರಿಯರು, ನಮ್ಮ ಸೋದರರು, ಸ್ನೇಹಿತರಿಂದ ಸೇರ್ಕೊಂಡು ಅವ್ರನ್ನ ಸನ್ಮಾನಕ್ಕಾಗಿ ಹಮ್ಮಿಕೊಳ್ಬೇಕಾಗಿದ್ದ ಸಂದರ್ಭ ಮಾಡ್ಕೊಳ್ಬೇಕು ಅಂತ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಹಾಗಾಗಿ ಇದು ಸನ್ಮಾನ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಹಿರಿಯ ನಗರಸಭಾ ನಮ್ಮ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರ ಕೈಮಣ್ಣವರು ಹಾಗೂ ನಮ್ಮ ರಮೇಶ್ ಅವರು, ಚಂದ್ರಮಣ್ಣನವರು, ಆಮೇಲೆ ಅಮರಣ್ಣವರು, ಆಮೇಲೆ ನಮ್ಮ ರಾಮಣ್ಣವರು, ಆಮೇಲೆ ಭರಪ್ಪವರು, ಆಮೇಲೆ ಅದೇ ರೀತಿಯಾಗಿ ನಮ್ಮ ಏಜಾದವರು, ಸುಮನ್ನವರು, ಆಮೇಲೆ ನಮ್ಮ ಸಿರಾಜ್ ಬೈ ಹಾಗೆ ಎಲ್ಲರೂ ಸಹ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ಅದು ಸಹ ಮಾತು ಮುಗಿಸ್ತಿದ್ದೇನೆ. ಹಾಗೂ ಏನು ನಾಮನಿರ್ದೇಶನ ಅವ್ರಿಗೆಲ್ಲರೂ ನಗರಕ್ಕೆ ಒಳ್ಳೆ ಕೆಲಸ ಮಾಡಲಿ, ಈ ನಗರನ ಕರ್ನಾಟಕ ರಾಜ್ಯದ ಮಾದರಿ ನಗರ ಮಾಡಲಿ ಅಂತಕ್ಕಂತ ಹೇಳಿ ಅವ್ರಿಗೆ ನಾನು ಶುಭಾಶಯಗಳು. ಅದು 5 ಜನ ಆಯುಕ್ತರಾಗಿದ್ರಲ್ಲ, ಅವ್ರ ಹೆಸರುಗಳು ಹೆಸರು ಫ್ರೂಟ್ಸ್ ಇಲ್ಕೇಟಲ್ಲ ಮುಂದೆ ಬಂದ್ರು ಪಾಪ ಹಂಗೆ ಒಂದು ಏನೋ ಅರ್ಜೆಂಟ್ ಇದೆಲ್ಲ ಹೆಂಗೆ ಹೇಳಿದ್ರೆ ಮುಂದೆ ಬರ್ಬೇಕಣ पीछे नहीं पूरा आते आ जाओ. हाँ यहाँ आते नहीं पीछे बरती नहीं पीछे बरती. ಇವತ್ತು ಕರ್ನಾಟಕ ಸರ್ಕಾರ ಧಾನ್ಯಗಳ ನಮ್ಮ ಪಗಾರಕ್ಕೆ ಕೊಡುವಂಥ ಕೆಲಸ ಮಾಡಿದೆ. ನಮಗೆ ಒಂದು ಶಕ್ತಿ ಬಂಧನ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ಕೋಲಾರ ಜಿಲ್ಲೆನ ಕಾಂಗ್ರೆಸ್ಸೀಕರಣ ಮಾಡೋಕ್ಕೆ ನಮ್ಮ ನಾಯಕರು ಹೊರಟಿದ್ದಾರೆ. ಖಂಡಿತವಾಗಿ ಆಗುತ್ತೆ. ನಗರಸಭೆಯಲ್ಲಿ ಎಲ್ಲರೂ ನಮ್ಮ ಜೊತೆಲಿ ಇದ್ದರೆ ಎಲ್ಲ ಕೆಲಸಗಳು ಪೂರ್ತಿ ಮಾಡುವಂಥ ಕೆಲಸ ಅವ್ರಿಗೂ ಜವಾಬ್ದಾರಿ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎರಡನೇದು, ನಗರದಲ್ಲಿ ಇನ್ನೂ ಅಪ್ರಚಾರ ಶುರು ಮಾಡ್ತಾರೆ ನಮ್ಗೆ ಆಗ್ತಿರ್ಕಂಥವ್ರು. ಹಂಗಾಗಿ ಎಲ್ಲ ಕೈ ಜೋಡಿಸಿ ಪ್ರತಿದಿನ ನಮ್ಮ ಜೊತೆ ಬಂದು ಒಟ್ಟುಗೂಡಿ ಕೆಲಸ ಮಾಡೋಕ್ಕೆ ನಮಗೊಂದು ಒತ್ತು ಕೊಡ್ಬೇಕಂತೇಳಿ ತಮ್ಮ ಇದಕ್ಕೆ ಮನವಿ ಮಾಡ್ತಾರೆ. ಈಗ ಫಸ್ಟಿಗೆ ನಮ್ಮ ಅಲ್ತಾಫ್ ಮತ್ತು ಅಮರ್ ರಾಮ ಮತ್ತು ನಮ್ಮ ಸೀನಿಯರ್ ಕೌನ್ಸಿಲರ್ ರಘು ಆಲಿಯಾಸ್ ಚಿಟ್ಟಿ ಮತ್ತೆ ಹೇಳಿದ್ರೆ ಲಲಿತಾ ಲೋಕೇಶ್ ಅವರು ಎಲ್ಲ ಒಟ್ಟಿನ ಜೊತೆಲಿ ಇರ್ತಾರೆ. ಮುಂದಿನಲ್ಲಿ ನಗರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮುಖಾಂತರ ನಮ್ಮ ಮೀಡಿಯಾಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾಮನಿರ್ದೇಶಕರನ್ನು ಆಯ್ಕೆ ಮಾಡಿರುವ ಸರ್ಕಾರಕ್ಕೆ ನಾವು ವಂದನೆಗಳನ್ನು ಹೇಳ್ತೀವಿ. ನಮ್ಮ ಕಷ್ಟ, ನಾವು ಮಾಡಿರುವಂಥ ಸೇವೆ ಕಾಂಗ್ರೆಸ್ಸು ನಮ್ಮನ್ನು ಗುರುತಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಮತ್ತು ಶಾಸಕರಾದ ಕೊತ್ತೂರು ಮಂಜುನಾಥ ಅಣ್ಣವರು ಮತ್ತು MLC ಆದ ನಮ್ಮ ನಜೀರ್ ಅಣ್ಣವರು ಮತ್ತು ಅನಿಲ್ ಅಣ್ಣವರು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರುಗಳಾದ ಎಲ್ಲ ಜಾತಿ ಭೇದ ಇಲ್ದಿರ ಎಲ್ಲರೂ ನಮ್ಮನ್ನು ಒಟ್ಟುಗೂಡಿಸಿ ಎಲ್ಲರಿಗೂ ಸೇವೆ ಮಾಡಿಕೊಂಡು 35 ವಾರ್ಡ್ಗಳಲ್ಲಿ ಜಾತಿ ಭೇದ ಇಲ್ದಿರ ಎಲ್ಲ ನಮ್ಮದೇ ಅಂತೇಳಿ ಓಟ್ ಹಾಕಿರೋರು, ಓಟ್ ಹಾಕಿಲ್ದಿರೋರು ಎಲ್ಲ ಸೇರಿಕೊಂಡು ನಾವು ಹೊಂದಾಣಿಕೆ ಹೋಗಿ ಎಲ್ಲರೂ ಸೇವೆ ಮಾಡಿಕೊಂಡು ಬೆಳಿಗ್ಗೆ ಕುಂದುಕೊಳ್ತಾ ಇರ್ತದೆ, ಮೂಲಭೂತ ಸೌಕರ್ಯಗಳು ಇರ್ತದೆ. ಅದೇನೈತೆ ನಮ್ಮ ಕೈಯಲ್ಲಾಗಿರೋ ಸರ್ಕಾರ ಕೈಯಲ್ಲಿ ಏನು ಬಂದಿರ್ತದೋ ನಮ್ಮ ಅಧ್ಯಕ್ಷರು ರಮೇಶ್ ಅಣ್ಣವರು ನೇತೃತ್ವದಲ್ಲಿ ನಾವೆಲ್ಲ ಒಂದುಗೂಡಿ ಎಲ್ಲ ಕೆಲಸ ಮಾಡಿಕೊಂಡು ಇಲ್ಲಿ ಹಳೆ ಕಾಂಗ್ರೆಸ್ ಅನ್ನೋದಿಲ್ಲ, ಹೊಸ ಕಾಂಗ್ರೆಸ್ ಅನ್ನೋದಿಲ್ಲ, ಎಲ್ಲ ಸೇರಿಕೊಂಡು ನಾವೆಲ್ಲ ಒಂದುಗೂಡಿ ಕೆಲಸ ಮಾಡುತ್ತೀವಿ ಅಂತ ಹೇಳಿ ಮಾಧ್ಯಮಗಳ ಮುಖಾಂತರ ನಾವೆರಡು ಮಾತಾಡೋದಕ್ಕೆ ಧನ್ಯವಾದಗಳು. ನನ್ನ ನಾಮಿನಿ ಕೌನ್ಸಿಲರ್ ಮಾಡಿದ್ದಾರೆ.
ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ನಮ್ಮ ಅನಿಲ್ ಅಣ್ಣವರು, ನಮ್ಮ ಹಿರಿಯ ನಾಯಕರಾದ ನಜೀರ್ ಅಹಮದ್ ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು, ಹಾಗೂ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮನ್ನು ಗುರುತಿಸಿ ಏನು ಕಾಂಗ್ರೆಸ್ ಪಕ್ಷದಿಂದ ನಿಷ್ಠಾವಂತವಾಗಿ ಯಾರು ಪಕ್ಷಕ್ಕೆ ದುಡಿದಿರ್ತಾರೆ ಅಂಥವ್ರನ್ನ ತಳಮಟ್ಟದಲ್ಲಿ ಯಾವ ನಾಯಕರು ನಮ್ಮಂಥ ಸಣ್ಣ ಪುಟ್ಟ ನಾಯಕರು ಗುರುತಿಸಿ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ಇವತ್ತು ಏನು ಈ ಕೋಲಾರ ಜಿಲ್ಲೆಯಲ್ಲಿ ಏನು ಈ ನಗರಸಭೆಯಲ್ಲಿ ಏನು ಸಣ್ಣ ಪುಟ್ಟ ಕೆಲಸಗಳು ಏನೇನಿದೆ ಎಲ್ಲ ವಾರ್ಡ್ಗಳಲ್ಲಿ ಏನಾಗಲ್ಲ, ನಮ್ಮ ರಮೇಶ್ ಅಣ್ಣವ್ರ ಜೊತೆ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಅಧ್ಯಕ್ಷರ ಜೊತೆ ಸೇರಿ ನಾವು ಅವ್ರ ಜೊತೆ ಎಲ್ಲ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳೈತೆ ಏನೇನಿದೆ ಎಲ್ಲ ಕೂತು ಮಾತಾಡಿ ಎಲ್ಲ ವಾರ್ಡ್ಗಳದ್ದು ಬಗೆಹರಿಸ್ತೀವಿ. ನಮ್ಗೆ ಏನು ಇವತ್ತು ಸನ್ಮಾನ ಮಾಡಿದಂಥ ನಮ್ಮ ಕೈಮಣ್ಣವರು, ರಮೇಶ್ ಅಣ್ಣವರು, ಚಂದ್ರಮುಳ್ಳಿ ಅಣ್ಣವರು, ನಮ್ಮ ಹಿರೇಣ್ಣವರು ಹಾಗೂ ನಮ್ಮ ಸ್ನೇಹಿತರು ಎಲ್ರಿಗೂ ಅಭಿನಂದನೆಗಳು ಹೇಳ್ತೀವಿ. सबसे पहले मैं परवरदिगार का शुक्रगुजार हूँ जो ये इज़्ज़त अफजाई मुझे दी है, और मैं हमारे लीडर्स नसीर अहमद साहब और कत्तूर मंजूनाथ, अनिल कुमार और हमारा लोकल लीडर्स जो है इन सब का मैं शुक्रगुजार हूँ जो हमें ये नॉमिनेट काउंसलर जो बनाया है। उनका मैं दिल से, मैं दिल की गहराई से उनका शुक्र अदा करता हूँ। ಕಾಂಗ್ರೆಸ್ಗೆ ನನ್ನ ನಾಮನೆ ಮಾಡಿದ್ದಕ್ಕೆ, ನಗರಸಭೆ ನಾಮನೆ ಮಾಡಿದ್ದಕ್ಕೆ ಹಾಲಿ ಒಂದ್ಸತಿ ಗೆದ್ದಿದ್ದೀನಿ. ನಾನು ಗೆದ್ದಿದ್ರೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ಈಗ ನನ್ನನ್ನು ಗುರುತಿಸಿ ನನ್ನ ನಾಮಿನಿ ಸದಸ್ಯರು ಮಾಡಿದ್ದಾರೆ. ಆ ಮಾಡಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ರಿಗೂ ನಮಸ್ಕಾರಗಳು. ಅದಕ್ಕೆ ಇನ್ನೂ ಜಾಸ್ತಿ ಸಂತೋಷವಾಗಿ ನಮ್ಮ ಕೊತ್ತೂರು ಮಂಜಣ್ಣವ್ರಗ ಮತ್ತು ನಮ್ಮ ಅನಿಲ್ ಅಣ್ಣವ್ರಿಗೆ, MLC ಅವರು ನಮ್ಮ ಅನಿಲ್ ಅಣ್ಣನ್ಗ ಮತ್ತು ನಮ್ಮ ನಜೀರ್ ಅಣ್ಣನ್ಗ ಎಲ್ರಿಗೂ ನಾನು ಹೃದಯಪೂರ್ವಕ ನಮಸ್ಕಾರಗಳು ಮಾಡ್ತಾ ಈ ನಾನು ಕೊಟ್ಟಿದ್ದಕ್ಕೆ ನಾಮಿನಿ ಕೊಟ್ಟಿಗೆ ತುಂಬ ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತಾಯಿದ್ದೀನಿ.